ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಕಳೆದೋಗಿದೆಯಾ? ಇದೇನಿದು ಹೊಸ ವರ್ಷ? ಅಂತೂ ನಾವು ಅಂದ್ಕೊಂಡಿದ್ದೆ ಸತ್ಯ ಆಯ್ತು. ನೀವಿಷ್ಟು ವರ್ಷ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ನು ಯಾಮರ್ಸ್ಕೊಂಡೇ ಬಂದಿದ್ದೀರಾ. ಈಗ ಫೇಕ್ ವಿಲ್ ಅಂತ ಅಲಿಗೇಷನ್ ಮಾಡಿದ ತಕ್ಷಣನೇ ಇಲ್ಲೇ ಕಾಲ ಹೇಳ್ಬಿಡ್ತಾ? ಅಮೇಝಿಂಗ್. ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ಅಪರೂಪದ ಕಲಾವಿದ ನೀವು. ನಿಮ್ಗೆ ಯಾವ ಅವಾರ್ಡ್ ಕೊಟ್ಟರು ಕಮ್ಮಿನೇ. ಹೊಡೀರಪ್ಪ ಚಪ್ಪಾಳೆ. ಹೊಡೀರಿ. ಏಯ್, ಈಗ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅನ್ನದ ಈಗ ಏನ್ ಮಾಡ್ಬೇಕು ಇವರೆಲ್ಲ? ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕು. ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವು ನಿಮ್ಮ ಪೊಸಿಷನ್ ಬಿಟ್ಟು ಇಳಿಬೇಕು. ಉಳಿಸಿ ಹತ್ರ ಉಳಿಯಲ್ಲ, ಮರ್ಯಾದೆ ಆದ್ರೂ ಉಳಿಯುತ್ತೆ. ಏನ್ ಹೇಳ್ತೀರಪ್ಪ ಎಲ್ಲ? ಹೌದು ಸರ್, ಇಷ್ಟು ವರ್ಷ ಇವ್ರು ನಮಗೆ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಸೀಟಲ್ಲಿ ಇರೋಂಗಿಲ್ಲ, ಇಳಿಲೇಬೇಕು. ಅದಕ್ಕಿಂತ ಮುಂಚೆ ಮುಂದಿನ ಚೇರ್ಮನ್ ಯಾರು ಅಂತ ಡಿಸೈಡ್ ಮಾಡಬೇಕು. ವೋಟಿಂಗ್ ಆಗಲಿ, ಆಮೇಲೆ ಯಾರು ಅಂತ ಡಿಸೈಡ್ ಮಾಡೋಣ. ಏನು ಜೈಬ್ರೋ ಇದು? ಇನ್ನು ಮುಂದಕ್ಕೆ ನಮ್ಮ ಕಂಪ್ನಿಲಿ ನಾವೇ ಎಂಪ್ಲಾಯ್ಸ್ ಆಗಬೇಕಾ? ಏನು ಮಾಡೋಕ್ಕಾಗತ್ತೆ ಪಾರ್ಥ? ಟೈಮ್ ಬ್ಯಾಡ್ ಟೈಮ್. ನೀನು ಎಂಪ್ಲಾಯ್ ಆಗೇ ಇರೋ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಚೇರ್ಮನ್ ಆಗ್ತೇವೆ. ಭೂಪತಿ ಸರ್, ಹೊಸ ಚೇರ್ಮನ್ ಯಾರಾಗಬೇಕು ಅಂತ ನೀವೇ ಹೇಳಬೇಕು. ಯಾಕೆ ಅಂದರೆ ಹೈಯೆಸ್ಟ್ ಶೇರ್ಸ್ ಇರೋದು ನಿಮ್ಮ ಹತ್ರನೇ ಸರ್. ಹೌದು ಸರ್, ನನಗೂ ಹಾಗೆ ಅನ್ಸುತ್ತೆ. ನೋಡಿ, ಹೈಯೆಸ್ಟ್ ಶೇರ್ಸ್ ನನ್ನ ಹತ್ರ ಇರ್ಬೋದು, ಆದರೆ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದೆ. ಈ ಕಂಪ್ನಿಗೆ ಯಾವ್ದು ಒಳ್ಳೇದು, ಯಾರು ಒಳ್ಳೆಯರು ಅನ್ನೋದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರು. ನೀವೇ ಹೇಳಿ, ಮುಂದಿನ ಚೇರ್ಮನ್ ಯಾರಾಗಬೇಕು ಅಂತ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಲ್ಲ, ಬೇಗ ನನ್ನ ಹೆಸರು ಹೇಳ್ರೋ. ನನಗೆ ಯಾರ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಮಗನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಗೌತಮ್ ಅವ್ರು ಎಷ್ಟು ಒಳ್ಳೆಯವರು. ಅವರು ಯಾರಿಗೂ ಕೇಳಿ ಬಯಸೋರಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಅಂತ ಯೋಚನೆನೂ ಅವ್ರಿಗೆ ಬರಲ್ಲ. ಆದ್ರೆ ಇವತ್ತು ಅವ್ರಿಗೆ ಅನ್ಯಾಯ ಆಗ್ತದೆ. ಕಣ್ ಮುಂದೆ ಎಲ್ಲಾನು ನಡೀತಿದ್ರು ನಮ್ಮಿಂದ ಏನೂ ಮಾಡಕ್ಕಾಗ್ತಿಲ್ಲ. ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ದು ಸುಮ್ ಕೂರೋ ಥರ ಆಗೋಗ್ಬಿಟ್ಟಿದೆ. ಪಾಪ ಅತ್ತೆ ಅವರು, ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು. ದೇವ್ರು ಯಾಕೆ ಹೀಗೆ ಮಾಡ್ತಿದ್ದಾನೋ? ಅದಕ್ಕೆ ಅವ್ರು ಯಾವತ್ತೂ ಯಾವುದ್ರಲ್ಲೂ ಸೋತವರಲ್ಲ ಸುಧಾ. ತಮ್ಮ ಶ್ರಮದಿಂದ, ತಮ್ಮ ಟ್ಯಾಲೆಂಟಿಂದ ಬೆಳೀತಾ ಬಂದಿದ್ದಾರೆ, ಗೆಲ್ತಾ ಬಂದಿದ್ದಾರೆ. ಸೋಲು ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವತ್ತೂ ತಲೆ ತಗ್ಸಿಲ್ಲ. ಎಲ್ಲರೂ ಅವರನ್ನ ತಲೆ ಎತ್ತು ನೋಡ್ಬೇಕು, ಆ ರೀತಿ ಬದುಕಿದ್ದಾರೆ. ಆದ್ರೆ ಇವತ್ತು ಯಾರೋ ಸಂಚಕ್ಕೆ ಬಿದ್ದು ಅವರು ತಲೆ ತಗ್ಸಿ ನಿಲ್ಲೋ ಹಾಗಾಗ್ತಿದೆ. ಸೋಲೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಅವ್ರು ಬೆಳೆಸಿದ ಕಂಪನಿ ಅವ್ರ ಕೈ ತಪ್ಪು ಹೋಗ್ತಿದೆ. ಅತ್ತೆ, ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಗೌತಮ್ ಅವ್ರ ವಿಷಯದಲ್ಲಿ ಆ ದೇವ್ರು ಯಾಕೆ ಹಾಗೆ ಮಾಡ್ತಿಲ್ಲ? ಅಂದ್ರೆ ದೇವ್ರು ಅನ್ನೋದೇ ಸುಳ್ಳಲ್ವಾ ಅತ್ತೆ? ನಾವು ಮಾಡೋ ಪೂಜೆ ಪ್ರಾರ್ಥನೆ ನಮ್ಮ ಒಳ್ಳೆತನಕ್ಕೆ ಯಾವ ಬೆಲೆನೇ ಇಲ್ಲ. ಆ ದೇವ್ರು ಹೀಗೆ ಮಾಡಬಾರ್ದಾಗಿತ್ತು. ನನಗನ್ಸುತ್ತೆ ನೀವು ಚೆನ್ನಾಗಿದ್ದಿದ್ರೆ ಗೌತಮ್ ಅವ್ರಿಗೆ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ.
ನೀವೇನೋ ಒಂದು ಹೇಳ್ತಿದ್ರೆ ಏನೋ ಒಂದು ಆಗಿರೋದು. ಲೇ ಗುಂಡು, ಆ ದೇವ್ರು ನಿನ್ ಕೈ ಬಿಟ್ರು ಪರವಾಗಿಲ್ಲ ಕಣು, ನಾನಿದ್ದೀನಿ. ನಿಮ್ಮಮ್ಮ ನಿನ್ ಜೊತೆ ಇದ್ದೀನಿ ಅಂತ ಧೈರ್ಯ ತುಂಬ್ತಿದ್ರಿ ಅಲ್ವಾ ಅಂತ. ಏನಾದ್ರೂ ಹೇಳಿ ಅಂತ. ನಿನ್ನ ಮಗನ ಲೈಫ್ ಕಾಲ್ ಕೆಳಗೆ ಇದೆ. ನನಗಂತೂ ಅದಕ್ಕೆ ತೋಚ್ತಿಲ್ಲ. ಅತ್ತಿಗೆ, ಅಮ್ಮ ನೋಡಿ ಯಾಕೋ ಒಂಥರ ಆಡ್ತಿದ್ದಾರೆ. ಅಮ್ಮ ಏನಾಯ್ತಮ್ಮ? ಅತ್ತೆ ಅತ್ತೆ ಏನಾಯ್ತು? ಏನಾಯ್ತಮ್ಮ? ಏನಾಯ್ತತ್ತೆ? ಏನಾಗ್ತದೆ ಹೇಳು. ಏನು ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇರೋದು ನಿಜನಾ? ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಅಣ್ಣ ಯಾಕಣ್ಣ, ಏನಾಯ್ತು? ಯಾಕೊಂಥರ ಆಗಿದೆಯಾ? ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಏನಾಯ್ತು ಅಂತ ಹೇಳು. ನಿನ್ನ ಸಿರಿ ಸೊಸೆ ಪೂರ್ಣಾಸ್ ಭೂಮಿಕಾ ನಿನ್ನ ಆಸೆಗೆ ಕಲ್ಲಾಕ್ಬಿಟ್ಲು ಸಿಸ್ಟರ್. ಹಾ, ಯಾವತ್ತಿನ ಹಾಗೆ ಈ ಸಲ ಕೂಡ ಕೊನೆ ಹೊತ್ತಲ್ಲಿ ನಾವು ಸೋಲುವಂಗ್ ಮಾಡ್ಬಿಟ್ಲು ಏನ್ ಮಾಡಿದ್ಲಣ್ಣ? ಸಿಸ್ಟರ್. ನೀನು ವಿಲ್ಲನ್ನ ನಿನ್ನ ಮಗನ ಕೈಲಿ ಕೊಟ್ಟು ಅವನ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡೆ. ಅವನ ಹತ್ರ ಎಲ್ಲಿಟ್ಟಿದ್ದು ಗೊತ್ತಿಲ್ಲ, ಅದು ಮತ್ತೆ ಅಗೇನ್ ಪೂರ್ಣಾಸ್ ಭೂಮಿಕನ ಕೈಲಿ ಸಿಕ್ಕಿದೆ. ಅಷ್ಟಾದ್ಮೇಲೆ ಅವಳು ಸುಮ್ಮನೆ ಇರ್ತಾಳ, ಅದನ್ನ ತಗೊಂಡೋಗಿ ಎಲ್ಲರ ಮುಂದೆ ಪ್ರೊಡ್ಯೂಸ್ ಮಾಡಿದಾಳ ಸಿಸ್ಟರ್. ಮತ್ತೆ ಗೌತಮ್ಮೆ ಚೇರ್ಮನ್ ಸೀಟಲ್ಲಿ ಮುಂದುವರಿಯೋ ಹಾಗೆ ಮಾಡಿದಾಳ ಸಿಸ್ಟರ್. ಕೊನೆಗೂ ನಿನ್ನ ಮಗಂಗೆ ಆ ಸೀಟ್ ಸಿಗ್ಲಿಲ್ವಲ್ಲ ಸಿಸ್ಟರ್, ಅದು ಗೌತಮ್ದೇ ಪಾಲಾಗೋಯ್ತಲ್ಲ. ಇದಕ್ಕೆಲ್ಲ ಕಾರಣ ಪೂರ್ಣಾಸ್ ಭೂಮಿಕಾ ಸಿಸ್ಟರ್. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗ ಆಗೋಯ್ತಲ್ಲ. ಏನ್ ಹೇಳ್ತಾ ಇದೆಯಣ್ಣ? ಇದೆಲ್ಲ ಹೇಗಾಯ್ತು? ಅಲ್ಲ, ಭೂಮಿಕಾಗೆ ಆ ವಿಲ್ ಹೇಗ್ ಸಿಕ್ತು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೆ ಸಿಸ್ಟರ್, ಭೂಮಿಕಾ ಭಯಂಕರ ಡೇಂಜರಸ್, ಅವಳು ಯಾವ ಡಿಟೆಕ್ಟಿವ್ ಕಡಿಮೆ ಇಲ್ಲ ಅಂತ. ನಿನ್ನ ಮಗ ದಡ್ಡ ಜಯದೇವ್ ಆ ವಿಲ್ಲನ್ನ ಎಲ್ಲಿಟ್ಟಿದ್ದೇನು, ಅದರ ವಾಸನೆ ಭೂಮಿಕನ್ ಮೂಗಿಗೆ ಹೊಡೆದಿದೆ, ಆದ್ರೆ ಅವಳ ಕೈಗೆ ಸಿಕ್ಕಿದೆ. ಎಂಥ ಕೆಲಸ ಆಗೋಯ್ತು ಸಿಸ್ಟರ್. ಇದನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಕೊಳ್ಳಿಟ್ಟಂಗಾಗತ್ತೆ. ಎಂಥ ಒಳ್ಳೆ ಅವಕಾಶ ಮಿಸ್ ಆಗೋಯ್ತಲ್ಲ ಸಿಸ್ಟರ್. ಸಿಸ್ಟರ್, ಇಷ್ಟ ಆಗಿದ್ರೆ ಒಂದ್ ಲೆಕ್ಕ, ಆದ್ರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ. ಇಷ್ಟು ವರ್ಷ ವಿಲ್ಲು ನಿನ್ನ ಸುಪರ್ದಿಯಲ್ಲೇ ಇತ್ತು, ನೀನು ಕಾನ್ಫಿಡೆನ್ಸ್ ಅಲ್ಲಿ ಅದನ್ನ ತೆಗೆದು ನೋಡ್ಲೇ ಇಲ್ಲ. ಆದ್ರೆ ಅವ್ರೇನ್ ಮಾಡಿದಾರೆ ಗೊತ್ತಾ? ಅವ್ರಿಗೆ ಬಂದ ಶೇರ್ಸ್ ಅಲ್ಲಿ 51 ಭಾಗ ಗೌತಮ್ಗೆ, ಸುಧಂಗೆ ಒಂದು 25 ಭಾಗ ಕೊಟ್ಟು ನಿನ್ನ ಮಕ್ಕಳಿಗೆ ಚಿಪ್ಪು ಚಿಪ್ಪು ಕೊಟ್ಬಿಟ್ಟವ್ರ ಸಿಸ್ಟರ್. ಯಾಮಾರ್ ಬಿಟ್ವಲ್ಲ ಸಿಸ್ಟರ್, ಎಲ್ಲ ಪಾಲು ಗೌತಮ್ಗೆ ಸುಧಂಗೆ, ಪ್ರಶ್ನೆ ಮಾಡಂಗೆ ಇಲ್ಲ. ಪಾವ ಎಲ್ಲ ತಗೊಂಡೋಗಿ ಮೊದಲನೇ ಹೆಂಡತಿ ಮತ್ತು ಅವ್ರ ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ ಸಿಸ್ಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.